ಮೇಡಮ್. ಮೇಡಮ್ ಅಲ್ಲ ಕೇಶವ, ಅತ್ತೆ ಅಂತ ಕರಿ. ಅದೇನು ಮೇಡಮ್? ನಾಣಿಯವರು ನನಗೆ ಅಣ್ಣ, ನೀವು ನನಗೆ ಅತ್ತಿಗೆ, ಕೇಶವ ನನಗೆ ಸೋದರಳಿಯ. ಇನ್ಮೇಲಿಂದ ನಾವು ಹೀಗೆ ಇರಬೇಕು. ತುಂಬಾ ಸಂತೋಷವಾಗಿದೆ ಅದಕ್ಕೆ. ಹೌದು, ನೀವೇನ್ ಮತ್ತೆ ವಾಪಸ್ ಬಂದಿದ್ದು? ನನ್ ಮನೆಗೆ ನಾನು ಬಂದೆ ಅದಕ್ಕೆ ಇಲ್ಲೇ ಇರ್ತೀನಿ. ನಿಮ್ಮನೇಲಿ ಬಿಟ್ಟು ಈ ಮನೇಲಿ ಇರ್ತೀರಾ ಆಂಟಿ? ಇದು ಕೂಡ ನಮ್ಮನೇನೆ ಅಲ್ವಾ ಕೇಶವ? ನಿಮ್ಮನೇನೆ ಅದಕ್ಕೆ. ಆದ್ರೆ ಜೈ ಸರ್ ಅಭಿ ಸಿಗೋವರೆಗೂ ಮೇಡಮ್ ಅವರು ಇಲ್ಲೇ ಇರಬೇಕು ಅಂತ ನಿರ್ಧರಿಸ್ಕೊಂಡಿದ್ದಾರೆ ಮೀನಾಕ್ಷಿ. ಅಬ್ಬಾ, ತುಂಬಾ ಹಸುವಾಗ್ತಿದೆ ಅದಕ್ಕೆ. ಊಟ ಬಡಿಸ್ತೀರಾ? 5 ನಿಮಿಷದಲ್ಲಿ ರೆಡಿ ಮಾಡ್ತೀನಿ ಅದಕ್ಕೆ. ನೀವು ಕೈಕಾಲು ತೊಳ್ಕೊಂಬನ್ನಿ. ನಡಿ. ಅಷ್ಟ್ ದೊಡ್ಡ ಮನೆ, ತನ್ನವರು, ಸಿರಿ ಸಂಪತ್ತನ್ನ ಬಿಟ್ಟು ಗಂಗಾ ಮೇಡಮ್ ಅವರು ನಮ್ಮನೆಗೆ ಬರೋದು ಅಂದ್ರೆ ಏನ್ರಿ? ಅದಕ್ಕೆ ಅವರು ಗಂಗಾ ಮೇಡಮ್ ಆಗಿದ್ದಾರೆ ಮೀನಾಕ್ಷಿ. ಅವ್ರು ಯಾವತ್ತೂ ಸಿರಿ ಸಂಪತ್ತು ಭೋಗ ಭಾಗ್ಯಗಳನ್ನು ಕಳ್ಕೊಂಡಿಲ್ಲ. ದೊಡ್ಡ ಮನೇಲಿ ಹುಟ್ಟಿ ಬಡವ್ರ ಮನೇಲಿ ಬೆಳೆದ್ರು. ಮನುಷ್ಯರಂದ್ರೆ ಪ್ರೀತಿ, ಮಾನವೀಯತೆ ಅಂದ್ರೆ ಇಷ್ಟ. ಕಷ್ಟ ಬರುತ್ತೆ ಅಂತ ಗೊತ್ತಾದರೂ ಕಣ್ಣೀರ್ ಹಾಕ್ಲಿಲ್ಲ, ಸಾವಿಗೆ ತಲೆ ಬಾಗ್ಲಿಲ್ಲ. ವಿಧಿ ಸಹಿತ ನೋವು ಪಡೋ ಹಾಗೆ ಜೀವನನ ಗೆಲ್ತಾ ಬರ್ತಿದ್ದಾರೆ. ಏನ್ ಗುಂಡ್ಗೇರಿ ಅವ್ರದ್ದು? ಮನುಷ್ಯನಂತೂ ಅಲ್ಲ ರೀ, ಅವರು ದೇವರು. ನಮ್ಮನೆ ನಂದದೀಪ ಅಂತ ಒಳ್ಳೆ ವ್ಯಕ್ತಿ ನಮ್ಮ ಮನೇಲಿರೋದು ನಮ್ಮ ಅದೃಷ್ಟ ಅಪ್ಪ. ಹೌದ್ ಕಣೋ, ಯಾವ ಜನ್ಮದಲ್ಲಿ ನಾವು ಮಾಡಿರೋ ಪುಣ್ಯನೋ ನಮ್ಮ ಈ ಚಿಕ್ಕ ಮನೆನ ದೇವಾಲಯ ಮಾಡಿದ್ದಾರೆ. ಆ ದೇವತೆಗೆ ನೈವೇದ್ಯ ಇಡೋ ಪುಣ್ಯ ಸಿಕ್ಕಿದೆ ನಮಗೆ. ಬೇಗ ಹೋಗಿ ನೀನು ಊಟ ರೆಡಿ ಮಾಡು ಮೀನಾಕ್ಷಿ. ಆಯ್ತು ರೀ. ಮೇಡಮ್ ಅವ್ರನ್ನ ಮತ್ತೆ ನೋಡಕ್ ಆಗಲ್ವೇನೋ ಅಂತ ಅನ್ಕೊಂಡಿದ್ದೆ.